ಯಜಮಾನ್ರೆ ಯಾಕೆ ಆವೇಶ ನಿಧಾನ. ಯಜಮಾನ್ರೆ ನಾನೇನು ತಪ್ಪು ಮಾಡಿಲ್ಲ ಯಜಮಾನ್ರೆ, ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ. ನಿಮಗೆ ಗೊತ್ತು ನನಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಬರಲ್ಲ. ನಮ್ಮ ಮನೇಲಿ ಒಬ್ರು ಸಂಬಳ ಕಡಿಮೆ ಆದರೂ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಯಜಮಾನ್ರೆ. ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ಯಜಮಾನ್ರೆ. ನಾನು ಯಾವತ್ತೂ ಕುಡ್ದವನಲ್ಲ ಯಜಮಾನ್ರೆ. ಅವತ್ತು ನಮ್ಮ ಚಿಕ್ಕಪ್ಪ ಕುಡಿಸ್ಬಿಟ್ಟ. ಕುಡ್ದ ಜ್ಞಾನದಲ್ಲಿ ಏನೇನು ಹೇಳೋದು ಏನೇನು ಮಾಡೋದನ್ನ ಗೊತ್ತಿಲ್ಲ ಯಜಮಾನ್ರೆ. ನೀವು ಅದನ್ನೇ ಮನ್ಸಿಗೆ ಹಚ್ಕೊಂಡು ನನ್ನ ಕೆಲಸದಿಂದ ಮಾತ್ರ ತೆಗೆದಾಕ್ಬೇಡಿ ಯಜಮಾನ್ರೆ. ನೀವೇ ಕೈ ಬಿಟ್ಟರೆ ನನ್ನ ಜೀವನನೇ ಕಷ್ಟ ಆಗುತ್ತೆ ಯಜಮಾನ್ರೆ. ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ ಯಜಮಾನ್ರೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇನ್ನೂ ಎಷ್ಟು ದಿವಸ ಡ್ರೈವರ್ ಆಗೇ ಇರ್ತೀಯ? ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ನಿನಗಿಲ್ವೇ ಇಲ್ವಾ? ಇದೆ ಯಜಮಾನ್ರೆ, ನನಗೂ ಒಂದು ಟ್ರಾವೆಲ್ಸ್ ಹಾಕ್ಬೇಕು ಅನ್ನೋ ಆಸೆ ಇದೆ. ಆದರೆ ದುಡ್ದಿದ್ದೆಲ್ಲ ಒಟ್ಟಿಗೆ ಸಾಲಲ್ಲ. ಇನ್ನು ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರಲಿ ಯಜಮಾನ್ರೆ? ನಮ್ಮದು ಅಂತ ಒಂದು ಆಸ್ತಿ ಇತ್ತು, ಆದರೆ ಅದು ಇಲ್ಲ. ಈಗ ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರೆ ಬದುಕೋದೇ ಕಷ್ಟ ಆಗುತ್ತೆ ಯಜಮಾನ್ರೆ. ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನ ದೂರ ಮಾಡಬೇಡಿ ಯಜಮಾನ್ರೆ. ನನ್ನ ಹತ್ರ 2 ಕಾರುಗಳಿದೆ. 2 ಕಾರನ್ನು ಡ್ರೈವರು ಬಾಡಿಗೆ ಕೊಡಿಸ್ತಾ ಇದ್ದಾರೆ. ಆ 2 ಕಾರನ್ನು ನಿನಗೆ ಕೊಡ್ತೀನಿ. ಒಂದು ಕಾರಲ್ಲಿ ಸಾಲ ತೀರಿಸು, ಇನ್ನೊಂದು ಕಾರಲ್ಲಿ ನೀನು ಬೆಳಿ. ಮಾಡ್ತೀಯ? ಏನು ಇನ್ನು ಡ್ರೈವರ್ ತಗೋ, ಇನ್ನೊಂದಷ್ಟು ಕಾರ್ ತಗೋ, ಟ್ರಾವೆಲ್ಸ್ ಪ್ರಾರಂಭ ಮಾಡು. ನಿನಗೂ ಒಳ್ಳೇದಾಗುತ್ತೆ.